ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದ ಈ ನಾಯಕತ್ವದ ಗೊಂದಲದ ವಿಚಾರ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಹೈಕಮಾಂಡ್ ಮಟ್ಟದ ನಾಯಕರಿಗೆ ನೀಡಿದ್ದಾರೆ. 3 ನಾಯಕರ ಸಭೆ ಇವತ್ತು ನಡೀತಾ ಇದೆ. ಆ ಸಭೆಯಲ್ಲಿ ಖರ್ಗೆ ನೀಡಿದ ಮಾಹಿತಿಯ ಆಧಾರದ ಮೇಲೆ ನಿರ್ಣಯ ತೆಗೆದುಕೊಳ್ತಾರೆ. 3 ನಾಯಕರ ಅಭಿಪ್ರಾಯ ವಿವರಣೆಯನ್ನ ಸಂಗ್ರಹಿಸಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಅಂತಿಮ ನಿರ್ಧಾರ ರಾಹುಲ್ ಗಾಂಧಿ ಅವರ ಕೈಯಲ್ಲಿದೆ. ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರ ಪರವಾಗಿದ್ದಾರೆ ಅನ್ನುವಂಥ ವಿಚಾರ ಪ್ರಸ್ತುತ ಇದೆ. 3 ನಾಯಕರ ಸಭೆಯಲ್ಲಿ ತೀರ್ಮಾನ ಆಗುತ್ತೆ, ನಿರ್ಣಯ ಆಗುತ್ತೆ. ಸಭೆ ನಿರ್ಣಯ ರಾಹುಲ್ ಗಾಂಧಿಯ ಮುಂದೆ ಮಂಡನೆ ಆಗುತ್ತೆ. 3 ನಾಯಕರ ಅಭಿಪ್ರಾಯದ ವಿವರಣೆಯನ್ನ ಪಡೆದುಕೊಳ್ತಾರೆ. ಅದಾದ ನಂತರ ಫೈನಲಿ ಬದಲಾಗಬೇಕೋ ಅಥವಾ ಮುಂದುವರಿಯಬೇಕೋ ಅಥವಾ ಪುನರ್ರಚನೆ ಆಗಬೇಕೋ ಇದೆಲ್ಲವೂ ಕೂಡ ರಾಹುಲ್ ಗಾಂಧಿ ಅವರೇ ತೀರ್ಮಾನ ಮಾಡ್ತಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಇದೆಲ್ಲ ಬೆಳವಣಿಗೆಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಮೇಲಿಂದ ಮೇಲೆ ಮೀಟಿಂಗ್ಗಳು ಕೂಡ ನಡೀತಾ ಇದೆ. ಹೈಕಮಾಂಡ್ ಕೂಡ ಗಂಭೀರವಾಗಿ ಪರಿಗಣಿಸಿದೆ. ಸಿದ್ದರಾಮಯ್ಯ ನಾ ಕೊಡೋದಿಲ್ಲ ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ನಾನು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಹೊತ್ತಿಗೆ ಈ ಕ್ಷಣಕ್ಕೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಭಾರಿ ಪ್ರಮುಖವಾಗಿ ಹೈಕಮಾಂಡ್ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಹಾಗಾಗಿಯೇ ಇವತ್ತು ಮೀಟಿಂಗ್ ಇದೆ, ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಯಾರ್ಯಾರು ಈ ಮೀಟಿಂಗ್ ನಲ್ಲಿ ಇರ್ತಾರೆ, ಜೊತೆಗೆ ಅವರಿಗೆ ಏನ್ ಮಾಹಿತಿ ಈಗ ಸಿಕ್ಕಿದೆ, ಏನ್ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ, ಫೈನಲಿ ತೀರ್ಮಾನ ಮಾಡೋದು, ನಿರ್ಣಯ ತೆಗೆದುಕೊಳ್ಳೋದು ಯಾರು, ಇವತ್ತೇನಾಗಬಹುದು ಹನುಮಂತು? ರಂಜಿತ್, ಕಾಂಗ್ರೆಸ್ನಲ್ಲಿ ಏನೇ ತೀರ್ಮಾನ ಆಗಬೇಕಂದ್ರೂ ಕೂಡ ಅದು ರಾಹುಲ್ ಗಾಂಧಿ ಅವರಿಂದನೇ ಅಂತಿಮವಾದಂತಹ ಸೂಚನೆ ಬರಬೇಕು, ಅವರೇ ನಿರ್ಧಾರ ಮಾಡಬೇಕು ಅನ್ನುವಂತ ಪರಿಸ್ಥಿತಿ ಸದ್ಯದ ರಾಜಕೀಯ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಒಂದು ಚರ್ಚೆ ಜೋರಾಗಿ ನಡೀತಾ ಇದೆ. ಯಾಕೆ ಅಂತಂದ ಹೇಳಿದ್ರೆ, ಕರ್ನಾಟಕದ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅತ್ಯಂತ ಸೂಕ್ಷ್ಮ ಹೆಜ್ಜೆ ಇಡುವಂತ ನಿಟ್ಟಿನಲ್ಲಿ ತೀರ್ಮಾನ ಮಾಡಲಿಕ್ಕೆ ಒಂದು ಅನಿವಾರ್ಯತೆ ಈಗ ಇದೆ. ಯಾಕೆ ಅಂತಂದ ಹೇಳಿದ್ರೆ, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಮಕಾಡೆ ಮಲಗದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಒಂದು ಆತ್ಮವಿಶ್ವಾಸ ತುಂಬಿದ್ದೇ ಕರ್ನಾಟಕ ರಾಜ್ಯ ಅಂತಂದ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದು ಎಲ್ಲಾ ಆಯಾಮಗಳಲ್ಲೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ಗೆ ಕರ್ನಾಟಕದಿಂದ ಒಂದಷ್ಟು ಹೆಚ್ಚಿನ ಬಲ ಬಂದಿತ್ತು. ಆದ್ರೆ ಇದೀಗ ರಾಜ್ಯ ರಾಜಕೀಯದ ವಿಚಾರವೇ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆನೋವಾಗಿ ಪರಿಣಮಿಸಿದೆ. ಯಾಕೆ ಅಂತಂದ ಹೇಳಿದ್ರೆ, ಒಂದು ಕಡೆಗೆ ಅಹಿಂದ ಸಮುದಾಯ ಜೊತೆಗೆ ಮಾಸ್ ಲೀಡರ್ಶಿಪ್ ಇಟ್ಕೊಂಡಿರುವಂತಹ ಸಿದ್ದರಾಮಯ್ಯನವರು, ಮತ್ತೊಂದು ಕಡೆಗೆ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಅತ್ಯಂತ ಹುಮ್ಮಸ್ಸನ್ನು ತುಂಬಿ ಜೊತೆಗೆ ಪಕ್ಷ ಸಂಘಟನೆ ಮಾಡಿರುವಂತದ್ದು, ಪಕ್ಷಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಈ ಎರಡೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಸ್ಪಷ್ಟವಾಗಿ ಗೊತ್ತಿರುವಂತಹ ಕಾರಣಕ್ಕಾಗಿ ಇಬ್ಬರನ್ನೂ ಸಮಾನವಾಗಿ ಸರಿದೂಗಿಸಿಕೊಳ್ಳುವಂತ ಅನಿವಾರ್ಯತೆ ಇದೆ. ಈ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರೇ ಆಗಿರುವಂತಹ ಕಾರಣಕ್ಕಾಗಿ ಅವರಿಗೆ ಇಲ್ಲಿರುವಂತಹ ಇಂಚಿಂಚು ಪ್ರತಿ ಬೆಳವಣಿಗೆಯ ಮಾಹಿತಿ ಕೂಡ ಗೊತ್ತಿದೆ, ಮತ್ತೆ ಅವರದೇ ಆದಂತಹ ಅನುಭವವೂ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ರಾಹುಲ್ ಗಾಂಧಿ ಅವರ ಜೊತೆಗೆ ಅಭಿಪ್ರಾಯವನ್ನ ಚರ್ಚೆಯನ್ನ ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದಂತಹ ಅನಿವಾರ್ಯತೆ. ಜೊತೆಗೆ ಇವತ್ತು ಬಿಹಾರ ಚುನಾವಣೆಯ ಬಗ್ಗೆ ಮಧ್ಯಾಹ್ನ 3 ಗಂಟೆಗೆ ಒಂದು ಆತ್ಮಾವಲೋಕನ ಸಭೆ ಇದೆ. ಆ ಒಂದು ಬಿಹಾರ ಚುನಾವಣೆಗೆ ಯಾಕೆ ಸೋಲಾಯಿತು, ಅಲ್ಲಿ ಏನ್ ಎಡವಟ್ಟಾಯಿತು ಅನ್ನುವಂಥದ್ದು ವಿಮರ್ಶೆ ಆಗುತ್ತೆ. ಇದರ ಆದ ನಂತರದಲ್ಲಿ ಒಂದು ರಾಹುಲ್ ಗಾಂಧಿ ಅವರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದು 1-to-1 ಮಾತುಕತೆಯನ್ನ ನಡೆಸಬಹುದು. ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಏನ್ ತೀರ್ಮಾನ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಬಹುದು. ಯಾಕೆ ಅಂತಂದ ಹೇಳಿದ್ರೆ, ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಡಿಸೆಂಬರ್ 1 ಅಂದ್ರೆ ಅಲ್ಲಿ ಪಾರ್ಲಿಮೆಂಟ್ ಸೆಷನ್ ಶುರುವಾಗೋದ್ರೊಳಗೆ ಏನಾದ್ರೂ ಇದನ್ನ ಇತ್ಯರ್ಥ ಮಾಡಲಿಲ್ಲ ಅಂತಂದ ಹೇಳಿದ್ರೆ, ರಾಷ್ಟ್ರೀಯ ಬಿಜೆಪಿಯು ಕೂಡ ಕಾಂಗ್ರೆಸ್ಗೆ ಒಂದಷ್ಟು ಟಕ್ಕರ್ ಕೊಡಬಹುದು, ಕಟ್ಟಿ ಹಾಕಬಹುದು, ಒಂದಷ್ಟು ಗದಪ್ರಹಾರ ಮಾಡಬಹುದು ಈ ವಿಚಾರದ ಹಿನ್ನೆಲೆಯಲ್ಲಿ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೂ ಗೊತ್ತಿದೆ. ಆ ಕಾರಣಕ್ಕಾಗಿನೇ ಡಿಸೆಂಬರ್ 1 ಒಂದು ಸ್ಪಷ್ಟ ಚಿತ್ರಣ ಕೊಡಬೇಕು. ಅದು ಯಥಾಸ್ಥಿತಿ ಮುಂದುವರಿಸಬೇಕಾ, ಅಥವಾ ನಾಯಕತ್ವ ಬದಲಾವಣೆ ಮಾಡಬೇಕಾ, ಅಥವಾ ಕ್ಯಾಬಿನೆಟ್ ರೀಶಫಲ್ ಮಾಡಬೇಕಾ, ಅಥವಾ ಈ ಇಡೀ ರಾಜಕೀಯದ ವಿಚಾರಗಳಲ್ಲಿ ಒಂದು ಫುಲ್ ಸ್ಟಾಪ್ ಅನ್ನ ಇಡ್ಲಿಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ಇವತ್ತು ಮಾತುಕತೆ ನಡೆಸುವಂತ ಸಾಧ್ಯತೆ ಇದೆ. ಮಾತುಕತೆಯ ನಂತರದಲ್ಲಿ ಕಾಂಗ್ರೆಸ್ನ ನಾಯಕರಿಗೂ ಕೂಡ ಒಂದು ಸ್ಪಷ್ಟ ಸಂದೇಶ ಬರುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಹೀಗಾಗಿನೇ ಯಾಕೆಂತಂದ ಹೇಳಿದ್ರೆ, ಒಂದು ಕಡೆಗೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿತ ಶಾಸಕರು ಕೂಡ ಹೈಕಮಾಂಡ್ ಬಳಿ ಹೋಗ್ತಾರೆ, ಮತ್ತೆ ಮಾಧ್ಯಮಗಳ ಮುಂದೆ ಬರ್ತಾರೆ, ಅದ್ರ ಜೊತೆಗೆ ಅವರವರೇ ಸಭೆ ಮಾಡ್ತಾರೆ.
ಎಲ್ಲವೂ ಕೂಡ ಅವರವರ ಅಭಿಪ್ರಾಯ ಹೇಳಿ ಅಂತಿಮವಾಗಿ ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನೋಂತ ಮಾತನ್ನ ಹೇಳ್ತಾರೆ. ಇತ್ತ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನು ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಹೈಕಮಾಂಡ್ ಹೇಳದಂತೆ ನಡೆದುಕೊಳ್ಬೇಕು ಅನ್ನೋ ಮಾತನ್ನ ಹೇಳ್ತಾರೆ. ಮತ್ತೆ ಅವರ ಬೆಂಬಲಿತ ನಾಯಕರು, ಶಾಸಕರು, ಸಚಿವರೆಲ್ಲರೂ ಕೂಡ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲರೂ ಕೂಡ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತಂದೇಳಿ ಈ ಚೆಂಡನ್ನ ಹೈಕಮಾಂಡ್ ಅಂಗಳಕ್ಕೆ ತಲುಪಿಸಿದ್ದಾರೆ. ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ, ಎರಡೂ ಬಣಗಳನ್ನ ಸಮಾಧಾನ ಯಾವ ರೀತಿ ಮಾಡುತ್ತೆ ಅನ್ನೋದಕ್ಕೆ ಈಗ ಕಾದ್ ನೋಡ್ಬೇಕಾಗಿದೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತ್. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದ ಈ ನಾಯಕತ್ವದ ಗೊಂದಲದ ವಿಚಾರ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಹೈಕಮಾಂಡ್ ಮಟ್ಟದ ನಾಯಕರಿಗೆ ನೀಡಿದ್ದಾರೆ. 3 ನಾಯಕರ ಸಭೆ ಇವತ್ತು ನಡೀತಾ ಇದೆ. ಆ ಸಭೆಯಲ್ಲಿ ಖರ್ಗೆ ನೀಡಿದ ಮಾಹಿತಿಯ ಆಧಾರದ ಮೇಲೆ ನಿರ್ಣಯ ತೆಗೆದುಕೊಳ್ತಾರೆ. 3 ನಾಯಕರ ಅಭಿಪ್ರಾಯ ವಿವರಣೆಯನ್ನ ಸಂಗ್ರಹಿಸಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಅಂತಿಮ ನಿರ್ಧಾರ ರಾಹುಲ್ ಗಾಂಧಿ ಅವರ ಕೈಯಲ್ಲಿದೆ. ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರ ಪರವಾಗಿದ್ದಾರೆ ಅನ್ನುವಂತ ವಿಚಾರ ಪ್ರಸ್ತುತ ಇದೆ. 3 ನಾಯಕರ ಸಭೆಯಲ್ಲಿ ತೀರ್ಮಾನ ಆಗುತ್ತೆ, ನಿರ್ಣಯ ಆಗುತ್ತೆ. ಸಭೆ ನಿರ್ಣಯ ರಾಹುಲ್ ಗಾಂಧಿಯ ಮುಂದೆ ಮಂಡನೆ ಆಗುತ್ತೆ. 3 ನಾಯಕರ ಅಭಿಪ್ರಾಯದ ವಿವರಣೆಯನ್ನ ಪಡೆದುಕೊಳ್ತಾರೆ. ಅದಾದ ನಂತರ ಫೈನಲಿ ಬದಲಾಗಬೇಕೋ ಅಥವಾ ಮುಂದುವರಿಯಬೇಕೋ ಅಥವಾ ಪುನರ್ರಚನೆ ಆಗಬೇಕೋ ಇದೆಲ್ಲವೂ ಕೂಡ ರಾಹುಲ್ ಗಾಂಧಿ ಅವರೇ ತೀರ್ಮಾನ ಮಾಡ್ತಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಇದೆಲ್ಲ ಬೆಳವಣಿಗೆಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಮೇಲಿಂದ ಮೇಲೆ ಮೀಟಿಂಗ್ಗಳು ಕೂಡ ನಡೀತಾ ಇದೆ. ಹೈಕಮಾಂಡ್ ಕೂಡ ಗಂಭೀರವಾಗಿ ಪರಿಗಣಿಸಿದೆ. ಸಿದ್ದರಾಮಯ್ಯ ನಾ ಕೊಡೋದಿಲ್ಲ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ನಾನು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಹೊತ್ತಿಗೆ ಈ ಕ್ಷಣಕ್ಕೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಭಾರಿ ಪ್ರಮುಖವಾಗಿ ಹೈಕಮಾಂಡ್ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಹಾಗಾಗಿಯೇ ಇವತ್ತು ಮೀಟಿಂಗ್ ಇದೆ, ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಯಾರ್ಯಾರು ಈ ಮೀಟಿಂಗ್ ನಲ್ಲಿ ಇರ್ತಾರೆ, ಜೊತೆಗೆ ಅವರಿಗೆ ಏನ್ ಮಾಹಿತಿ ಈಗ ಸಿಕ್ಕಿದೆ, ಏನ್ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ, ಫೈನಲಿ ತೀರ್ಮಾನ ಮಾಡೋದು, ನಿರ್ಣಯ ತೆಗೆದುಕೊಳ್ಳೋದು ಯಾರು, ಇವತ್ತೇನಾಗಬಹುದು ಹನುಮಂತು? ರಂಜಿತ್, ಕಾಂಗ್ರೆಸ್ನಲ್ಲಿ ಏನೇ ತೀರ್ಮಾನ ಆಗಬೇಕಂದ್ರೂ ಕೂಡ ಅದು ರಾಹುಲ್ ಗಾಂಧಿ ಅವರಿಂದನೇ ಅಂತಿಮವಾದಂತಹ ಸೂಚನೆ ಬರಬೇಕು, ಅವರೇ ನಿರ್ಧಾರ ಮಾಡಬೇಕು ಅನ್ನುವಂತ ಪರಿಸ್ಥಿತಿ ಸದ್ಯದ ರಾಜಕೀಯ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಒಂದು ಚರ್ಚೆ ಜೋರಾಗಿ ನಡೀತಾ ಇದೆ. ಯಾಕೆ ಅಂತಂದ ಹೇಳಿದ್ರೆ, ಕರ್ನಾಟಕದ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅತ್ಯಂತ ಸೂಕ್ಷ್ಮ ಹೆಜ್ಜೆ ಇಡುವಂತ ನಿಟ್ಟಿನಲ್ಲಿ ತೀರ್ಮಾನ ಮಾಡಲಿಕ್ಕೆ ಒಂದು ಅನಿವಾರ್ಯತೆ ಈಗ ಇದೆ. ಯಾಕೆ ಅಂತಂದ ಹೇಳಿದ್ರೆ, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಮಕಾಡೆ ಮಲಗದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಒಂದು ಆತ್ಮವಿಶ್ವಾಸ ತುಂಬಿದ್ದೇ ಕರ್ನಾಟಕ ರಾಜ್ಯ ಅಂತಂದ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದು ಎಲ್ಲಾ ಆಯಾಮಗಳಲ್ಲೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ಗೆ ಕರ್ನಾಟಕದಿಂದ ಒಂದಷ್ಟು ಹೆಚ್ಚಿನ ಬಲ ಬಂದಿತ್ತು. ಆದ್ರೆ ಇದೀಗ ರಾಜ್ಯ ರಾಜಕೀಯದ ವಿಚಾರವೇ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆನೋವಾಗಿ ಪರಿಣಮಿಸಿದೆ. ಯಾಕೆ ಅಂತಂದ ಹೇಳಿದ್ರೆ, ಒಂದು ಕಡೆಗೆ ಅಹಿಂದ ಸಮುದಾಯ ಜೊತೆಗೆ ಮಾಸ್ ಲೀಡರ್ಶಿಪ್ ಇಟ್ಕೊಂಡಿರುವಂತಹ ಸಿದ್ದರಾಮಯ್ಯನವರು, ಮತ್ತೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಅತ್ಯಂತ ಹುಮ್ಮಸ್ಸನ್ನು ತುಂಬಿ ಜೊತೆಗೆ ಪಕ್ಷ ಸಂಘಟನೆ ಮಾಡಿರುವಂತದ್ದು, ಪಕ್ಷಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಈ ಎರಡೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಸ್ಪಷ್ಟವಾಗಿ ಗೊತ್ತಿರುವಂತಹ ಕಾರಣಕ್ಕಾಗಿ ಇಬ್ಬರನ್ನೂ ಸಮಾನವಾಗಿ ಸರಿದೂಗಿಸಿಕೊಳ್ಳುವಂತ ಅನಿವಾರ್ಯತೆ ಇದೆ. ಈ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರೇ ಆಗಿರುವಂತಹ ಕಾರಣಕ್ಕಾಗಿ ಅವರಿಗೆ ಇಲ್ಲಿರುವಂತಹ ಇಂಚಿಂಚು ಪ್ರತಿ ಬೆಳವಣಿಗೆಯ ಮಾಹಿತಿ ಕೂಡ ಗೊತ್ತಿದೆ, ಮತ್ತೆ ಅವರದೇ ಆದಂತಹ ಅನುಭವವೂ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ರಾಹುಲ್ ಗಾಂಧಿ ಅವರ ಜೊತೆಗೆ ಅಭಿಪ್ರಾಯವನ್ನ ಚರ್ಚೆಯನ್ನ ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದಂತಹ ಅನಿವಾರ್ಯತೆ. ಜೊತೆಗೆ ಇವತ್ತು ಬಿಹಾರ ಚುನಾವಣೆಯ ಬಗ್ಗೆ ಮಧ್ಯಾಹ್ನ 3 ಗಂಟೆಗೆ ಒಂದು ಆತ್ಮಾವಲೋಕನ ಸಭೆ ಇದೆ. ಆ ಒಂದು ಬಿಹಾರ ಚುನಾವಣೆಗೆ ಯಾಕೆ ಸೋಲಾಯಿತು, ಅಲ್ಲಿ ಏನ್ ಎಡವಟ್ಟಾಯಿತು ಅನ್ನುವಂಥದ್ದು ವಿಮರ್ಶೆ ಆಗುತ್ತೆ. ಇದರ ಆದ ನಂತರದಲ್ಲಿ ಒಂದು ರಾಹುಲ್ ಗಾಂಧಿ ಅವರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದು 1-to-1 ಮಾತುಕತೆಯನ್ನ ನಡೆಸಬಹುದು. ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಏನ್ ತೀರ್ಮಾನ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಬಹುದು. ಯಾಕೆ ಅಂತಂದ ಹೇಳಿದ್ರೆ, ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಡಿಸೆಂಬರ್ 1 ಅಂದ್ರೆ ಅಲ್ಲಿ
ಪಾರ್ಲಿಮೆಂಟ್ ಸೆಷನ್ ಶುರುವಾಗೋದ್ರೊಳಗೆ ಏನಾದ್ರೂ ಇದನ್ನ ಇತ್ಯರ್ಥ ಮಾಡಲಿಲ್ಲ ಅಂತಂದ ಹೇಳಿದ್ರೆ ರಾಷ್ಟ್ರೀಯ ಬಿಜೆಪಿಯು ಕೂಡ ಕಾಂಗ್ರೆಸ್ಗೆ ಒಂದಷ್ಟು ಟಕ್ಕರ್ ಕೊಡಬಹುದು, ಕಟ್ಟಿ ಹಾಕಬಹುದು, ಒಂದಷ್ಟು ಗದಪ್ರಹಾರ ಮಾಡಬಹುದು ಈ ವಿಚಾರದ ಹಿನ್ನೆಲೆಯಲ್ಲಿ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೂ ಗೊತ್ತಿದೆ. ಆ ಕಾರಣಕ್ಕಾಗಿನೇ ಡಿಸೆಂಬರ್ 1ರ ಒಳಗಾಗಿ ಒಂದು ಸ್ಪಷ್ಟ ಚಿತ್ರಣ ಕೊಡಬೇಕು. ಅದು ಯಥಾಸ್ಥಿತಿ ಮುಂದುವರಿಸಬೇಕಾ ಅಥವಾ ನಾಯಕತ್ವ ಬದಲಾವಣೆ ಮಾಡಬೇಕಾ ಅಥವಾ ಕ್ಯಾಬಿನೆಟ್ ರಿಶಫಲ್ ಮಾಡಬೇಕಾ ಅಥವಾ ಈ ಇಡೀ ರಾಜಕೀಯದ ವಿಚಾರಗಳಲ್ಲಿ ಒಂದು ಫುಲ್ ಸ್ಟಾಪ್ ಅನ್ನ ಇಡ್ಲಿಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ಇವತ್ತು ಮಾತುಕತೆ ನಡೆಸುವಂತ ಸಾಧ್ಯತೆ ಇದೆ. ಮಾತುಕತೆಯ ನಂತರದಲ್ಲಿ ಕಾಂಗ್ರೆಸ್ನ ನಾಯಕರಿಗೂ ಕೂಡ ಒಂದು ಸ್ಪಷ್ಟ ಸಂದೇಶ ಬರುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಹೀಗಾಗಿನೇ ಯಾಕೆಂತ ಹೇಳಿದ್ರೆ ಒಂದು ಕಡೆಗೆ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿತ ಶಾಸಕರು ಕೂಡ ಹೈಕಮಾಂಡ್ ಬಳಿ ಹೋಗ್ತಾರೆ, ಮತ್ತೆ ಮಾಧ್ಯಮಗಳ ಮುಂದೆ ಬರ್ತಾರೆ, ಅದ್ರ ಜೊತೆಗೆ ಅವರವರೇ ಸಭೆ ಮಾಡ್ತಾರೆ. ಎಲ್ಲವೂ ಕೂಡ ಅವರವರ ಅಭಿಪ್ರಾಯ ಹೇಳಿ ಅಂತಿಮವಾಗಿ ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನೋಂತ ಮಾತನ್ನ ಹೇಳ್ತಾರೆ. ಇತ್ತ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾವು ಕೂಡ, ನಾನು ಡಿ.ಕೆ. ಶಿವಕುಮಾರ್ ಇಬ್ಬರೂ ಕೂಡ ಹೈಕಮಾಂಡ್ ಹೇಳದಂತೆ ನಡೆದುಕೊಳ್ಬೇಕು ಅನ್ನೋ ಮಾತನ್ನ ಹೇಳ್ತಾರೆ. ಮತ್ತೆ ಅವರ ಬೆಂಬಲಿತ ನಾಯಕರು, ಶಾಸಕರು, ಸಚಿವರೆಲ್ಲರೂ ಕೂಡ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲರೂ ಕೂಡ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತಂದೇಳಿ ಈ ಚೆಂಡನ್ನ ಹೈಕಮಾಂಡ್ ಅಂಗಳಕ್ಕೆ ತಲುಪಿಸಿದ್ದಾರೆ. ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ, ಎರಡೂ ಬಣಗಳನ್ನ ಸಮಾಧಾನ ಯಾವ ರೀತಿ ಮಾಡುತ್ತೆ ಅನ್ನೋದಕ್ಕೆ ಈಗ ಕಾದ್ ನೋಡ್ಬೇಕಾಗಿದೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತ್.